ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಯಾವ ಒಂದು ದುಃಖದಲ್ಲಿ ಇದ್ದೀರೋ, ಯಾವ ಅಸ್ವಸ್ಥತೆ ಅನಾರೋಗ್ಯದಲ್ಲಿ ಇದ್ದೀರೋ, ನೀವು ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನಿಮಗೆ ಕೊಡುವಂತಹ ವಾಗ್ದಾನ ಇದಾಗಿದೆ. ಅದೇನೆಂದರೆ, ನನ್ನ ಮಗಳೇ ಅಥವಾ ಮಗನೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಹೇಳಿದಂತಹ ಈ ಒಂದು ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವು ನಿಮ್ಮ ಜೀವಿತದಲ್ಲಿ ಇರುವಂತಹ ಅನಾರೋಗ್ಯವಾಗಿರಬಹುದು, ಅಸ್ವಸ್ಥತೆಯಾಗಿರಬಹುದು, ಯಾವುದೇ ಕಷ್ಟ ನಷ್ಟಗಳಾಗಿರಬಹುದು, ಅದೆಲ್ಲದರಿಂದ ಬಿಡಿಸುವಂತಹ ದೇವರು ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ. ಆದ್ದರಿಂದ ನಂಬಿಕೆಯನ್ನ ಬಿಟ್ಟು ಬಿಡಬೇಡ್ರಿ, ಸೋತು ಹೋಗಬೇಡ್ರಿ. ದೇವರ ಮೇಲಿನ ನಂಬಿಕೆಯನ್ನ ಒಂದು ದೊಡ್ಡ ಭರವಸೆಯಿಂದ ನೀವು ಕಾದು ನೋಡ್ರಿ, ಎದುರು ನೋಡ್ರಿ. ಖಂಡಿತವಾಗಿ ನಿಮಗೆ ಬೇಕಾಗಿರುವಂತಹ ಅದ್ಭುತವನ್ನ ನೀವು ಹೊಂದಿಕೊಳ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀವು ಹೇಳಿದಂತಹ ವಾಗ್ದಾನದ ಪ್ರಕಾರವಾಗಿಯೇ ಯಾರೆಲ್ಲ ಕರ್ತನೆ ನನ್ನ ಸಹೋದರ ಸಹೋದರಿಯರು ನಿನ್ನ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಅವರ ಕಷ್ಟಗಳಿಗಾಗಿ, ಅವರ ಅಸ್ವಸ್ಥತೆಗಾಗಿ, ಅವರ ಅನಾರೋಗ್ಯಕ್ಕಾಗಿ, ಸ್ವಾಮಿ, ಅವರ ಪ್ರೀತಿ ಪಾತ್ರರಾಗಿರುವಂತಹ ಕರ್ತನೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಏಸಪ್ಪ, ಯಾರೆಲ್ಲ ಕರ್ತನೆ ಅನಾರೋಗ್ಯದಲ್ಲಿ ಹಾಸಿಗೆಯಲ್ಲಿದ್ದಾರೋ, ಪ್ರತಿಯೊಬ್ಬೊಬ್ಬರ ನಂಬಿಕೆಯನ್ನ ಸ್ವಾಮಿ ನೀವು ಕಂಡಿದ್ದೀಯ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಗುಣಪಡಿಸಿ, ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಸ್ವಾಮಿ ನಿನ್ನ ಸಾಕ್ಷಿಯಾಗಿ ನಿಲ್ಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.